ಆತ್ಮ ಯೋಜನೆಯ ತರಬೇತಿಯಿಂದ ಸೈಲೇಜ್ ತಂತ್ರಜ್ಞಾನ ಅಳವಡಿಸಿಕೊಂಡು 12 ಹಸುಗಳ ಡೈರಿ ಘಟಕವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ಮಹಿಳೆಯ ಯಶೋಗಾಥೆ ಇದು. ಇವರು ಇಂದು ಅನೇಕ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹಿರಿಯೂರು ಹೋಬಳಿಯ ಕಲ್ಲಳ್ಳಿ ಗ್ರಾಮದಲ್ಲಿ ಬಹುತೇಕ ಅಡಿಕೆ, ಭತ್ತ, ಮುಸುಕಿನ ಜೋಳ, ರಾಗಿ ಬೆಳೆಯನ್ನು ನಾವು ಕಾಣಬಹುದಾಗಿದೆ. ಇಲ್ಲಿನ ಮಹಿಳೆಯರು ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಹೇಮಲತಾ ಡಿ ರವರು ಕಳೆದ ಹಲವು ವರ್ಷಗಳಿಂದ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಾಂಪ್ರದಾಯಿಕ ಹೈನುಗಾರಿಕೆಯಿಂದ ಆಧುನಿಕ ಪದ್ಧತಿಗೆ ಬದಲಾದರು. ಈ ಹಿಂದೆ ಕೋವಿಡ್ ಸಮಯದಲ್ಲಿ ಹಸುವಿನ ಆಹಾರಕ್ಕೆ ಹಾಗೂ ಹಸುವಿನ ಆಹಾರದ ವೆಚ್ಚ ಹೆಚ್ಚಾಗಿದ್ದು ಹಾಲಿನ ಉತ್ಪಾದನೆ ಕಡಿಮೆಯಾಗಿತ್ತು. ಬೇಸಿಗೆ ಸಮಯದಲ್ಲಿ ಹಸಿರು ಮೇವಿನ ಕೊರತೆ ತುಂಬ ದೊಡ್ಡ ಸಮಸ್ಯೆ ಆಗಿತ್ತು. ಇಂಥ ಸಂದರ್ಭದಲ್ಲಿ ಆತ್ಮ ಯೋಜನೆಯಡಿ ತರಬೇತಿಯಲ್ಲಿ ಭಾಗವಹಿಸಿ ಸೈಲೇಜ್ ತಯಾರಿಸುವ ವಿಧಾನವನ್ನು ಕಲಿತರು. ನನ್ನ ಹೆಸರು ಪ್ರೇಮಲತಾ ಅಂತೇಳಿ. ನಮ್ಮದು 2.5 ಎಕರೆ ಜಮೀನಿದೆ. 2.5 ಎಕರೆ ಜಮೀನಿನಲ್ಲಿ ತೆಂಗಿನ ಗಿಡ, ಅಡಿಕೆ ಗಿಡ ಮತ್ತು ಹಸುಗಳಿಗೆ ಮೇವು ಬೆಳ್ಕೊತಾ ಇದ್ದೀವಿ. ಆದರೆ ಬೇಸಿಗೆಯಲ್ಲಿ ತುಂಬ ನಮಗೆ ಮೇವಿನ ಸಮಸ್ಯೆ ಇರೋದ್ರಿಂದ ಈಗ ನಮಗೆ ಕೃಷಿ ಇಲಾಖೆಯವರು ನಮ್ಮ ಊರಿಗೆ ಬಂದು ತರಬೇತಿ ಕೊಟ್ಟರು. ಆ ತರಬೇತಿಯಲ್ಲಿ ಆತ್ಮ ಯೋಜನೆ ಅನ್ನೋ ಇದರೊಳಗೆ ಸೈಲೇಜ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಈಗ ಆ ಸೈಲೇಜು ಮಾಡೋದಕ್ಕೆ ಜೋಳ ಬೆಳ್ಕೊಂಡು ಸೈಲೇಜ್ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ನಮಗೆ ಕೃಷಿ ಇಲಾಖೆಯವರು ಮೇವು ಕಟ್ ಮಾಡೋ ಮಿಷನ್ ಕೊಟ್ಟರು. ಆ ಮೇವು ಸಣ್ಣಗೆ ಜೋಳ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ನೀರು, ಬೆಲ್ಲ, ಮೊಸರು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಚೀಲಕ್ಕೆ ಫಸ್ಟು ಇದನ್ನು ಜೋಳ ಕಟ್ ಮಾಡಿರ್ತೀವಲ್ಲ ಅದನ್ನು ಹಾಕೋದು. ಆಮೇಲೆ ಮತ್ತೆ ಅದು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದುಮಿ ಮತ್ತು ಒಂದು ಚೀಲ ತುಂಬಿದ ತಕ್ಷಣ ಟೈಟಾಗಿ ಅದುಂಬಿಟ್ಟು ದಾರ ಕಟ್ಟಿಬಿಟ್ಟು ಅದಕ್ಕೆ 45 ದಿವಸ ಆದ ನಂತರ ಅದನ್ನು ಹಸುಗಳಿಗೆ ಮೇವಿನ ರೂಪದಲ್ಲಿ ಅದನ್ನು ಹಾಕೋಕ್ಕೆ ಈಗ ನನಗೆ ಸೈಲೇಜ್ ಮಾಡ್ಕೊಂಡಿರೋದ್ರಿಂದ ಬೇಸಿಗೆಯಲ್ಲಿ ಆಗಲಿ ನನಗೆ ಹಾಲಿನ ಸಮಸ್ಯೆಗೆ ಉತ್ಪಾದನೆಗೆ ನನಗೆ ಇದಾಗಿಲ್ಲ. ಮೇವು ಕರೆಕ್ಟಾಗಿ ಆಗ್ತಾಯಿದೆ ಮತ್ತು ಹಾಲು ಜಾಸ್ತಿನೂ ಆಗ್ತಾಯಿದೆ. ಮತ್ತು ಅದಕ್ಕೆ ಒಬ್ಬಳೇ ಆದರೂ ಪರವಾಗಿಲ್ಲ, ನಾನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬೇಸಿಗೆಯಲ್ಲೂ ನನಗೇನು ಮೇವಿಗೆ ಸಮಸ್ಯೆ ಅಂತೂ ಏನಿಲ್ಲ. ಈ ಮೇವಿನಿಂದ 6ರಿಂದ ಇವಾಗ 12 ಹಸು ನಾನು ತೊಗೊಂಡಿದ್ದೀನಿ. ಮತ್ತು ನನಗೆ ಡಿಗ್ರಿ ಫ್ಯಾಟು ಎಲ್ಲ ಚೆನ್ನಾಗಿ ಬರ್ತಿದೆ. ನನ್ನ ಮಕ್ಕಳು ಇದು ಮಾಡ್ತಾಯಿದ್ದಾರೆ, ಸಪೋರ್ಟ್ ಮಾಡ್ತಾಯಿದ್ದಾರೆ. ಈಗ ನಾನು ಚೆನ್ನಾಗೇ ದುಡಿಮೆ ಮಾಡೋಕ್ಕೆ ಇದು ಮಾಡಿದ್ದೀನಿ. ಈಗ ನನಗೆ 6 ಹಸುವಿಂದ 12 ಹಸು ಮಾಡೋಷ್ಟು ಧೈರ್ಯನೂ ಬಂದಿದೆ. ಮತ್ತು ಒಬ್ಬಳೇ ಆದ್ರೂ ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಈಗ ನಾನು ಡೈರಿನೂ ನಾನು ನಡೆಸ್ತಾ ಇದ್ದೀನಿ. ನನ್ನ ಸೈಲೇಜ್ ಇದರಿಂದ ನನ್ನ ಅಕ್ಕಪಕ್ಕದ ಮನೆಯವರು ಸಹ ನಮ್ಮ ನೋಡಿ ಎಲ್ಲರೂ ಅದನ್ನು ಶುರು ಮಾಡ್ಕೊಂಡಿದ್ದಾರೆ ಸೈಲೇಜ್ ಮಾಡೋಕ್ಕೆ. ಇದರಿಂದ ಇಷ್ಟು ಉಪಯೋಗ ಇದೆ ಸರ್. ಸುತ್ತಮುತ್ತಲಿನ ರೈತರು ಕೂಡ ಸೈಲೇಜ್ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದ್ದಾರೆ. ಸರಿಯಾದ ತಂತ್ರಜ್ಞಾನ ಮತ್ತು ಪರಿಶ್ರಮ ಇದ್ದರೆ ಮಹಿಳೆಯರು ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡಬಹುದು ಎಂಬುದಕ್ಕೆ ಇವರೇ ಉತ್ತಮ ಉದಾಹರಣೆ.